ಜೀವನದಲ್ಲಿ ಒಬ್ಬ ಮನುಷ್ಯ ಎಷ್ಟು ಥರದ ಪಾತ್ರಗಳನ್ನ ಮಾಡ್ಬೋದು? ಮಿನಿಮಮ್ ಅಂದರೆ ಅವನು ಒಂದು 5-6 ಥರದ ಪಾತ್ರ ಮಾಡ್ಬೋದು. ಬಟ್ ಇಲ್ಲಿ ನನ್ನ ಜೊತೆ ಇರೋ ಪರ್ಸನಾಲಿಟಿ ಅದೆಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದೆಯೋ ಗೊತ್ತಿಲ್ಲ. ಆದರೆ ಒಬ್ಬ ನಿರ್ದೇಶಕನಿಗೆ ಒಂದು ದೊಡ್ಡ ಕ್ವಾಲಿಟಿ ಇರಬೇಕು. ಹಾಗಿದ್ರೆ ಮಾತ್ರ ಔಟ್ಪುಟ್ಟು ಸೂಪರ್ ಡೂಪರ್ ಆಗಿರುತ್ತೆ. ಅದು ಯಾವುದು ಅಂದರೆ ಬರವಣಿಗೆ ಬಲ್ಲವನು ಮಾತ್ರ ಒಳ್ಳೆ ನಿರ್ದೇಶಕ ಆಗಬಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಡಿಫ್ರೆಂಟ್ ಸ್ಪೆಷಲ್ ಪರ್ಸನಾಲಿಟಿನ ನಾನು ನಿಮಗೆ ಈಗ ತೋರಿಸ್ತೀನಿ. ಆ್ಯಂಡ್ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಯಾಕೆ ಅಂದರೆ TN ಸೀತಾರಾಮ್ ಅಂತಹ ಒಬ್ಬ ಒಳ್ಳೆ ನಿರ್ದೇಶಕ, ಒಳ್ಳೆ ಸಾಹಿತಿ ಕೂಡ ಶಬಾಷ್ ಅಂತ ಅಂದಿರೋ ಅಂಥ ಒಂದು ಬ್ಯೂಟಿಫುಲ್ ಪರ್ಸನಾಲಿಟಿ. ಸೊ ಯಾರವರು? ಜಸ್ಟ್ ನೋಡಿ ಯಾರಿದ್ದಾರೆ ನನ್ನ ಜೊತೆ. ಸೂಪರ್ ಸರ್. ತುಂಬ ಹೊಗಳ್ಬಿಟ್ರಿ. ಇದಕ್ಕೆ ನನಗೆ ಇದನ್ನು ಉಳಿಸ್ಕೊಳ್ಳೋದು ಕಷ್ಟ ಇದೆ, ಅಷ್ಟು ಹೊಗಳಿದ್ದೀರಾ ನೀವು. ಥ್ಯಾಂಕ್ ಯು. ಬಟ್ ಪಂಚಾಲಿ ಇಲ್ಲ ಸರ್, ಇದು ಹೊಗಳಿಕೆ ಅಲ್ಲ, ಇದು ಒಂದು ಏನೋ ಸಾಕ್ಷಿ ಇಟ್ಕೊಂಡು ಹೇಳ್ತಾ ಇರೋವಂಥದ್ದು. ನಿಮ್ಮ ಜೊತೆ ಕೆಲಸ ಮಾಡಿರೋರ್ಗೆಲ್ರಿಗೂ ನಿಮ್ಮ ಬಗ್ಗೆ ಇವತ್ತವರೆಗೂ ತುಂಬ ಪ್ರೀತಿನ ಉಳಿಸ್ಕೊಂಡಿರೋವಂತಹ ಪರ್ಸ್ನಾಲಿಟಿ ನೀವು. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ. ಬಟ್ ಸೀತಾರಾಮ್ ಸರ್ ಅಂತವರು ಶಬಾಷ್ ಅನ್ನೋದು ತುಂಬ ಕಷ್ಟ. ಅಂಥವ್ರ ಕೈಲೂ ನೀವು ಶಬಾಷ್ ಅನ್ಸ್ಕೊಂಡಿದ್ದೀರಾ. ಸೊ ಹಾಗಾಗಿ ನನಗೆ ಒಂದು ಹೃದಯ ತುಂಬಿ ಈ ಅಭಿನಂದನೆನ ಹೇಳ್ತಾ ಇದ್ದೀನಿ. ಕೋಟಿ ಅಭಿನಂದನೆಗಳು. ಆ್ಯಂಡ್ ಇಂಡಸ್ಟ್ರಿಗೆ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಕನ್ನಡದಲ್ಲೇ ಹೇಳ್ಬೇಕದನ್ನ, ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಪಂಚಾಲಿ. ಸೊ ಸೀತಾರಾಮ್ ಅವ್ರದ್ದು ವಿಷಯ ಹೇಳಿದ್ರಿ. ಅವ್ರ ದೊಡ್ಡ ಗುಣ ಅಷ್ಟೇ. ಅವ್ರಿಗೆ ಪ್ರೀತಿ ಇದೆ. ಯಾರ್ದಾದ್ರೂ ಒಂದು ವ್ಯಕ್ತಿ ಬಗ್ಗೆ ಪ್ರೀತಿ ಇದ್ದಾಗ ಅವ್ರು ಮಾಡಿದ್ದು ಅವ್ರಿಗೆ ಇಷ್ಟ ಆಗತ್ತೆ ಅಂತ. ಸೊ ಬಹುಶಃ ಅವರು ನನ್ನನ್ನು ಇಷ್ಟಪಡೋದ್ರಿಂದ ಅವ್ರು ನನ್ನನ್ನು ಮೆಚ್ಕೊಂಡಿದ್ದಾರೆ ಅಂತ ಅಂದ್ಕೋತೀನಿ ನಾನು. ಸರ್, ಮೆಚ್ಚುಗೆ ಅದು ಸುಮ್ಮನೆ ಹೇಳೋ ಮೆಚ್ಚುಗೆ ಬೇರೆ, ಅಂದರೆ ಪ್ರೀತಿಗೆ ಹೇಳೋ ಮೆಚ್ಚುಗೆ ಬೇರೆ. ಬಟ್ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟನ್ನು ಅವರು ಗುರ್ತಿಸಿ ಹೇಳಿರೋವಂಥ ಶಬಾಷ್ಗಿರಿನೇ ಬೇರೆ. ಎನಿವೇಸ್, ಈಗ ಕೋಟಿ ಮೂಲಕ ನೀವು ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ. ಸೊ ಯಾಕೆ ನಿಮಗೆ ಕೋಟಿ ಅನ್ನೋ ಒಂದು ಸಿನಿಮಾನ ಮಾಡಬೇಕು ಅಂತ ಅನ್ನಿಸ್ತು? ಮತ್ತು ಈಗ ನೀವು ಒಂದು ಸೆಟ್ಟಲ್ಲಾಗಿ ಇದ್ರಿ, ಅಥವಾ ಏನೋ ಒಂದು ಸೂಪರ್ ಡೂಪರಾಗೆ ಇದ್ರಿ, ಆದರೆ ಅದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಒಂದು ಸರ್ಕಸ್ ಮಾಡೋಕ್ಕೆ ಯಾಕೆ ಬಂದ್ರಿ? ಇವಾಗ ತ್ಯಾಗ ಅನ್ನೋದು ತುಂಬ ದೊಡ್ಡ ಶಬ್ದ, ಸರ್ಕಸ್ ಅನ್ನೋದು ಸರಿಯಾಗಿರುವ ಶಬ್ದ. ಸೊ ಸರ್ಕಸ್ ಇರಬೇಕ್ರಿ ಲೈಫಲ್ಲಿ. ಸರ್ಕಸ್ ಇಲ್ಲದೆ ಲೈಫ್ ಇಲ್ಲ. ಲೈಫೇ ಒಂದು ಸರ್ಕಸ್ಸು. ಆ ಸರ್ಕಸ್ ನಿಂತೋದಾಗ ಆ ಕೆಲಸ ಬಿಟ್ಬಿಡಬೇಕು. ಸರ್ಕಸ್ಸನ್ನು ನೀವು ಎಂಜಾಯ್ ಮಾಡುವಾಗ ಆ ಕೆಲಸ ಮಾಡ್ತಾ ಇರಬೇಕು. ಇದು ನನ್ನ ನಂಬಿಕೆ. ಸೊ ನಾನು TVಯಲ್ಲೂ ಸರ್ಕಸ್ ಮಾಡಿದ್ದೀನಿ, ಸೈಕಲ್ ಹೊಡೆದಿದ್ದೀನಿ. ಸೊ ತುಂಬ ಒದ್ದಾಡಿದ್ದೀನಿ, ಗೆದ್ದಿದ್ದೀನಿ, ಸೋತಿದ್ದೀನಿ, ಎಲ್ಲ ಆಗಿದೆ TVಯಲ್ಲಿ. ಸರ್ಕಸ್ ಅಂತೂ ಆಗಿದೆ. ಆ ಸರ್ಕಸನ್ನು ಎಂಜಾಯೂ ಮಾಡ್ತಾ ಇದ್ದೆ ನಾನು. ಸರ್ಕಸ್ ಒಂದು ಹಂತಕ್ಕೆ ಆ ಸರ್ಕಸ್ಸು ನಿಮಗೆ ಸಾಕು ಅಂತ ಅನಿಸುತ್ತೆ. ಸೊ ಅನಿಸಿದಾಗ ಇನ್ಯಾವುದು ಹೊಸ ಸರ್ಕಸ್ಸು ಅಂತ ಹುಡ್ಕೊಂಡು ಹೋಗಬೇಕು. ಹಾಗೆ ಹುಡ್ಕೊಂಡು ಹೋದಾಗ ಸಿಕ್ಕಿರುವ ಹೊಸ ಸರ್ಕಸ್ಸೇ ಕೋಟಿ. ಹಾಗೆ ಹುಡ್ಕೊಂಡು ಹೋದಾಗ ಸಿಕ್ಕಿರುವ ಹೊಸ ಸರ್ಕಸ್ಸೇ ಸಿನಿಮಾ. ಸೊ ಆ್ಯಂಡ್ ಈ ಸರ್ಕಸ್ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡ್ತಿದ್ದೀನಿ ಈ ಪ್ರೋಸೆಸ್ಸನ್ನು. ಸಿನಿಮಾ ಮಾಡಬೇಕು ಅನ್ನೋದು ಯಾವಾಗಿಂದ ಶುರುವಾಗಿತ್ತು ಕನಸು? ಅಯ್ಯೋ, ತುಂಬ ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ ನನಗೆ. ಕತೆ ಹೇಳಬೇಕು ಅಂತಿತ್ತು. ಕತೆ ಹೇಳಬೇಕು, ಅದು ನನಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಬುದ್ಧಿ ಬಂದಾಗಿಂದ ಕತೆ ಹೇಳಬೇಕು ಅಂತಲೇ ಇದ್ದಿದ್ದು ನನಗೆ. ಸೊ ಅದೊಂದೇ ನನಗೆ ಬರೋದು ಬಹುಶಃ ಕೆಲಸ ಆಗಿ. ಸೊ ಕತೆ ಹೇಳಬೇಕು ಅಷ್ಟೇ ಇದ್ದಿದ್ದು. ಅದು ಸಿನಿಮಾದಲ್ಲೂ ಹೇಳಬೇಕು ಅನ್ನೋದು ಇತ್ತೀಚಿನ ಕನಸು. ಸೊ ಕತೆ ಹೇಳಬೇಕು ಅನ್ನೋದು ತುಂಬ ಹಳೆ ಪುರಾತನವಾದ ಕ್ರಿಸ್ತಪೂರ್ವ. ಸೊ ಕ್ರಿಸ್ತಪೂರ್ವ ಕನಸು ಈಗ ನನಸಾಗ್ತಾ ಇದೆ. ಬಟ್ ಧನಂಜಯ್ ಜೊತೆನೇ ಕೆಲಸ ಮಾಡಬೇಕು ಅಂತ ಅನ್ಸಿದ್ಯಾಕೆ? ಧನಂಜಯ್ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಜನರಿಗೆ ಅನ್ಸುತ್ತೆ ನನಗೆ. ಯಾಕೆಂದರೆ ಪ್ರತಿಭೆ, ತುಂಬ ಟ್ಯಾಲೆಂಟೆಡ್ ಆ್ಯಕ್ಟರ್, ಬಹಳ ಸೂಕ್ಷ್ಮ ಮನಸ್ಸಿನ ಆ್ಯಕ್ಟರ್, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಬಲ್ಲ ಆ್ಯಕ್ಟರ್, ಸರಿಯಾದ ಸಮಯಕ್ಕೆ ಸೆಟ್ಟಿಗೆ ಬರುವ ಆ್ಯಕ್ಟರ್, ನಾವು ಹೇಳಿದಾಗ ಇದಕ್ಕೆ ಓಪನ್ ಆಗಿರುವ ಆ್ಯಕ್ಟರ್. ಜೊತೆಗೆ ಪ್ರತಿಭೆ ಒಂದೇ ಇದ್ರೆ ಸಾಕಾಗಲ್ಲ ವ್ಯಕ್ತಿಗೆ. ಪ್ರತಿಭೆ ಜೊತೆಗೆ ಶ್ರದ್ಧೆ ಬೇಕಾಗತ್ತೆ, ಒಂದು ಕಮಿಟ್ಮೆಂಟ್ ಬೇಕಾಗತ್ತೆ, ಶ್ರಮ ಪಡುವ ಮನಸ್ಥಿತಿ ಬೇಕಾಗತ್ತೆ. ಈ ಮೂರೂ ಆ ವ್ಯಕ್ತಿಯಲ್ಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಹ್ಯೂಮನ್ ಬೀಯಿಂಗ್, ಗೆಳೆಯ. ಹಾಗಾಗಿ ಧನಂಜಯ್ ಆ್ಯಂಡ್ ಈ ಪಾತ್ರಕ್ಕೆ ಸರಿಯಾಗಿ ಹೊಂದುತ್ತಾರೆ. ನೀವು ನೋಡಿ, ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಪಾತ್ರಕ್ಕೆ ಅವರು ಅತ್ಯಂತ ಸರಿಯಾದ ಆಯ್ಕೆ ಅಂತ ನೀವು ಹೇಳ್ತೀರಾ ಅಂತ ನನಗೆ. ಪಾತ್ರದ ಬಗ್ಗೆ ನಿಮ್ಗೆ ತಕರಾರುಗಳು ಏನು ಬೇಕಾದರೂ ಇರ್ಬೋದು. ಬಟ್ ಈ ಪಾತ್ರಕ್ಕೆ ಧನಂಜಯ್ ಒಪ್ತಾರ ಅಂತ ಕೇಳಿದರೆ, ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದಾರಾ ಅಂತ ಕೇಳಿದರೆ, ನೀವು 100ಕ್ಕೆ 100 ನನಗೆ ಪರಮ್ ಯು ಆರ್ ರೈಟ್ ಅಂತ ಹೇಳ್ತೀರಾ.